ಚಿತ್ರರಂಗದಲ್ಲಿ ಈ ಟ್ವಿನ್ನಿಂಗ್ ಸಿಸ್ಟರ್ ಮಾಡಿರ್ತಕ್ಕಂಥ ಜಾದು ಫಾರ್ ದಿ ಫಸ್ಟ್ ಟೈಮ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಸೊ ಇಬ್ರು ಕೂಡ ಒಂದೇ ಟೀಮ್ ಅಲ್ಲಿ ಇದ್ದಾರೆ. ಮೈಸೂರು ಕ್ಯಾಪ್ಟನ್ಶಿಪ್ ಅಲ್ಲಿ ಅದ್ವಿತಿ ಶೆಟ್ಟಿ ಕ್ಯಾಪ್ಟನ್ ಆಗಿದ್ದಾರೆ. ಅಂಡ್ ನಿಜ ಹೇಳ್ಬೇಕಂದ್ರೆ ನಾವು ಯಾವಾಗ ಇದು ಆಡೋದಕ್ಕೆ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಾವು ಈಗ ಮಾತಾಡ್ಕೋತಿದ್ವಿ ನೆಕ್ಸ್ಟ್ ಟೈಮಿಂದ ನಾವೆಲ್ಲ ಹುಡುಗಿರು ಗ್ರೂಪ್ ಮಾಡಿ ವೆಕೇಶನ್ ಹೋಗೋ ಬದಲು ಈ ಥರ ಒಂದೊಂದು ಗ್ರೌಂಡ್ ಮೂವ್ ಮಾಡಿ ಮ್ಯಾಚ್ ಆಡಬೇಕು ಅಂತ. ಮೈಸೂರು ಪಾಕದಷ್ಟೇ ಸ್ವೀಟೆಸ್ಟ್ ಅಂಡ್ ಹಾಟೆಸ್ಟ್ ಅಕ್ಕ ತಂಗಿ. ಸೊ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಹೇಳಿ ಅಶ್ವತಿ, ಹೇಗೆ ಅನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಸಖತ್ತಾಗಿ ಆ ಫೀಲಿಂಗ್ ಇದೆಯಲ್ಲ, ಅದು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ. ಒನ್ ಥಿಂಗ್ ಯಾಕಂದರೆ ಆಬ್ವಿಯಸ್ಲಿ ನನ್ನ ಸಿಸ್ಟರ್ ನನ್ನ ಪಕ್ಕದಲ್ಲೇ ಇದ್ದಾಳೆ ಆ್ಯಂಡ್ ಅವಳು ಕ್ಯಾಪ್ಟನ್, ನಾನು ವೈಸ್ ಕ್ಯಾಪ್ಟನ್. ಹಾಗಾಗಿ ಕ್ರಿಕೆಟ್ ಆಡೋಕ್ಕೆ ತುಂಬ ಕಮ್ಮಿ ಆಪರ್ಚುನಿಟಿ ಸಿಗೋದು ಹುಡುಗಿರಿಗೆ ಎಸ್ಪೆಷಲಿ ನಮಗೆ ಸಿಕ್ಕಿದೆ. ಆಮೇಲೆ ಇನ್ನೊಂದೇನೆಂದರೆ ತುಂಬ ಜನ ಇಲ್ಲಿ ಮೀಟ್ ಮಾಡೋಕ್ಕೆ ಸಿಕ್ತು. ಒಬ್ಬೊಬ್ಬರಿದು ಒಂದು ಎಕ್ಸ್ಪೀರಿಯನ್ಸಸ್ ಡಿಫ್ರೆಂಟ್ ಆಗಿದೆ. ಸೊ ನಿಜವಾಗ್ಲೂ ಎಕ್ಸೈಟೆಡ್ ಆಗಿದೆ. ಕನ್ನಡ ಚಿತ್ರರಂಗದಲ್ಲಿ ಈ ಟ್ವಿನ್ನಿಂಗ್ ಸಿಸ್ಟರ್ ಮಾಡಿರ್ತಕ್ಕಂಥ ಜಾದು, ಸೃಷ್ಟಿಸಿರ್ತಕ್ಕಂಥ ಸೆನ್ಸೇಷನ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸಾಕಷ್ಟು ಸಿನಿಮಾಗಳಲ್ಲಿ ನೀವು ನೋಡಿದಿರಿ. ಫಾರ್ ದಿ ಫಸ್ಟ್ ಟೈಮ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಸೊ ಇಬ್ಬರು ಕೂಡ ಒಂದೇ ಟೀಮಲ್ಲಿ ಇದ್ದಾರೆ. ಮೈಸೂರು ಕ್ಯಾಪ್ಟನ್ಶಿಪ್ಪಲ್ಲಿ ಅದ್ವಿತಿ ಶೆಟ್ಟಿ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ಹಾಯ್, ಥ್ಯಾಂಕ್ ಯು ಇಷ್ಟೊಂದು ಬ್ಯೂಟಿಫುಲ್ ಆದ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ತುಂಬ ನಮಗೆ ಸ್ಫೂರ್ತಿ ಈ ಥರ ಎಲ್ಲ ಮಾತು ಕೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಸುವರ್ಣ ಕಸ್ತೂರಿ ಅಂತ ಬಂದವರು ಇವತ್ತು ತಮ್ಮ ಹೆಸರಲ್ಲೇ ಅದ್ವಿತಿ ಅಶ್ವಿತಿ ಅನ್ನುವಂಥ ಒಂದು ನೇಮನ್ನು ಬ್ರ್ಯಾಂಡ್ ಮಾಡೋದು ಅದು ತಮಾಷೆ ಮಾತಲ್ಲ. ಸೊ ಚಿತ್ರರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ನೇಮ್ ಇದೆ, ಫೇಮ್ ಇದೆ. ಇವತ್ತಿಗೆ ಸಾಕಷ್ಟು ಸಿನಿಮಾಗಳಿದೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಕ್ವೀನ್ಸ್ ಪ್ರೀಮಿಯರ್ ಲೀಗ್ಗೆ ನೀವಿಬ್ಬರು ಕೂಡ ಒಂದೇ ಟೀಮ್ ಇರೋದು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ? ಫಸ್ಟ್ ಆಫ್ ಆಲ್ ನೀವೊಂದು ಫಸ್ಟಲ್ಲಿ ಒಂದು ಸೆಂಟೆನ್ಸ್ ಹೇಳಿದ್ರಿ, ನಮ್ಮ ಓನ್ ಐಡೆಂಟಿಟಿನೇ ನಾವು ಮಾಡಿದ್ದೀವಿ. ಡೆಫಿನೆಟ್ಲಿ 11 ವರ್ಷ ಇಂಡಸ್ಟ್ರಿಯಲ್ಸ್ ಅಷ್ಟೇನಾಗೋದು ಅಷ್ಟು ಈಸಿ ಮಾತಲ್ಲ. ಬಟ್ ಇದಕ್ಕೆ ನಾನು ಕ್ರೆಡಿಟ್ಸ್ ಕೊಡೋದು ನನ್ನ ಅಭಿಮಾನಿಗಳಿಗೆ ಹಾಗೂ ಮೀಡಿಯಾ ಫ್ರೆಂಡ್ಸ್ಗೆ. ಬಿಕಾಸ್ ಆಬ್ವಿಯಸ್ಲಿ ಕೆಲಸ ಕೊಟ್ಟಂಥ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ಗೂ ಕೂಡ. ಬಿಕಾಸ್ ನೀವೆಲ್ಲ ಇಲ್ಲ ಅಂದಿದ್ರೆ ನಾವಿಬ್ಬರು ಇಲ್ಲಿ ಇರ್ತಾ ಇರಲಿಲ್ಲ. QPL ಅಂತ ಇವೆಂಟಲ್ಲೂ ನಾವು ಇರ್ತಾ ಇರಲಿಲ್ಲ. ನನಗೆ ಕ್ಯಾಪ್ಟನ್, ಇವರಿಗೆ ವೈಸ್ ಕ್ಯಾಪ್ಟನ್ ಪೊಸಿಷನು ಸಿಗ್ತಾ ಇರಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ QPL ಅಂತ ಅಂದ ತಕ್ಷಣ ಕ್ರಿಕೆಟ್ ಆಡೋದು ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಣ್ಣ, ನಮ್ಮ ತಂದೆ ಎಲ್ಲ ಇದ್ದರು. ಬಟ್ ನಮಗೆ ಆ್ಯಸ್ ಗರ್ಲ್ಸ್ ಈ ಥರ ಹೊರಗಡೆ ಹೋಗಿ ಆಡೋಕ್ಕಾಗಲ್ಲ ಅಥವಾ ಸ್ಟೇಜ್ ಸಿಗಲ್ಲ ಈ ಥರದ್ದು. ಆ್ಯಂಡ್ ನಿಜ ಹೇಳಬೇಕು ಅಂದರೆ ನಾವು ಯಾವಾಗ ಇದು ಆಡೋದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಾವು ಈಗ ಮಾತಾಡ್ಕೋತಿದ್ವಿ ನೆಕ್ಸ್ಟ್ ಟೈಮಿಂದ ನಾವೆಲ್ಲ ಹುಡುಗಿರು ಗ್ರೂಪ್ ಮಾಡಿ ವೆಕೇಶನ್ ಹೋಗೋ ಬದಲು ಈ ಥರ ಒಂದೊಂದು ಗ್ರೌಂಡ್ ಬುಕ್ ಮಾಡಿ ಮ್ಯಾಚ್ ಆಡಬೇಕು ಅಂತ. ಎಷ್ಟು ಮೈಂಡ್ ರಿಲೀಫ್ ಅನಿಸುತ್ತೆ ಅಂತಂದರೆ. ಆ್ಯಂಡ್ ಆ್ಯಸ್ ಎ ಕ್ಯಾಪ್ಟನ್ ನನಗೆ ನಾನಂತೂ ಈ ಪಾಸ್ಟ್ 20 ಡೇಸ್ ನನಗೆ ನಿಜ ಸ್ಟ್ರೆಸ್ಸು ಜಾಸ್ತಿನೇ ಆಗಿಬಿಟ್ಟಿದೆ. ಅಂದರೆ ಒಂದು ಟೀಮ್ನ ಕೋಆರ್ಡಿನೇಟ್ ಮಾಡೋದು, ಅವ್ರನ್ನ ಇಲ್ಲಿ ಪ್ರಾಕ್ಟೀಸ್ಗೆ ಕರ್ಕೊಂಬರೋದು, ಅಲ್ಲಿಂದ ಒಬ್ಬರು ಬಿಡೋದು, ಒಬ್ಬರು ಇರೋದು, ಈ ಥರದ್ದೆಲ್ಲ ಕನ್ಫ್ಯೂಷನ್ಸು. ಬಟ್ ನನಗೆ ಎಲ್ಲ ನನ್ನ ಟೀಮ್ ಮೆಂಬರ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ದೇ ಸಪೋರ್ಟೆಡ್ ಮೀ ಫ್ರಮ್ ಡೇ 1. ಅಂದರೆ ನಾನು ಕರೆದ್ರೆ ಇದು ಮಾಡಿದ್ರೆ ಅವ್ರಿಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ನನಗೆ. ಆ್ಯಂಡ್ QPL ಅಲ್ಲಿ ಫಿನಾಲೆಯಲ್ಲಿ ಕಪ್ ಹಿಡಿಯೋ ಥರ ನಮ್ಗಾಗಲಿ ಮೈಸೂರು ಕ್ವೀನ್ಸ್ಗೆ ಅಂತ ನಾವು ಕೇಳ್ಕೊತೀವಿ. ಮೈಸೂರು ಟೀಮ್ ಕ್ಯಾಪ್ಟನ್ಶಿಪ್ ಸಿಕ್ಕಿರೋದು. ಮೈಸೂರು ಪಾಕದಷ್ಟೇ ಸ್ವೀಟೆಸ್ಟ್ ಆ್ಯಂಡ್ ಹಾಟೆಸ್ಟ್ ಅಕ್ಕ ತಂಗಿ. ಸೊ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಹೇಳಿ ಅಶ್ವಿತಿ, ಹೇಗೆ ಅನಿಸ್ತಾ ಇದೆ ಅಂತ? ಫಸ್ಟ್ ಆಫ್ ಆಲ್ ಸಖತ್ತಾಗಿ ಆ ಫೀಲಿಂಗ್ ಇದೆಯಲ್ಲ, ಅದು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ. ಒನ್ ಥಿಂಗ್ ಯಾಕಂದರೆ ಆಬ್ವಿಯಸ್ಲಿ ನನ್ನ ಸಿಸ್ಟರ್ ನನ್ನ ಪಕ್ಕದಲ್ಲೇ ಇದ್ದಾಳೆ ಆ್ಯಂಡ್ ಅವಳು ಕ್ಯಾಪ್ಟನ್, ನಾನು ವೈಸ್ ಕ್ಯಾಪ್ಟನ್. ಇನ್ನೊಂದು ಸೆಕೆಂಡ್ ಥಿಂಗ್ ಏನಂದರೆ ಸ್ಪೋರ್ಟ್ಸ್ಗೂ ನಮಗೂ ಒಂದು ಸ್ವಲ್ಪ ನಂಟಿದೆ. ಹಾಗಾಗಿ ಕ್ರಿಕೆಟ್ ಆಡೋಕ್ಕೆ ತುಂಬ ಕಮ್ಮಿ ಆಪರ್ಚುನಿಟಿ ಸಿಗೋದು ಹುಡುಗಿರಿಗೆ ಎಸ್ಪೆಷಲಿ ನಮಗೆ ಸಿಕ್ಕಿದೆ. ಆಮೇಲೆ ಇನ್ನೊಂದೇನೆಂದರೆ ತುಂಬ ಜನ ಇಲ್ಲಿ ಮೀಟ್ ಮಾಡೋಕ್ಕೂ ಸಿಕ್ತು. ಒಬ್ಬೊಬ್ಬರಿದು ಒಂದು ಎಕ್ಸ್ಪೀರಿಯನ್ಸಸ್ಸು ಡಿಫ್ರೆಂಟ್ ಆಗಿದೆ. ಸೊ ನಿಜವಾಗ್ಲೂ ಎಕ್ಸೈಟೆಡ್ ಆಗಿದ್ದೀವಿ. ಮೈಸೂರು ಕ್ವೀನ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಸೊ ಕಪ್ ಗೆಲ್ತೀವಿ ಅನ್ನೋಂಥ ನಿರೀಕ್ಷೆ ಜೊತೆಗೆ ಎಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಕಪ್ಪನ್ನ ಗೆಲ್ಲೋದಕ್ಕೆ ಅಂತ? ನಾನು ಲೈಫಲ್ಲಿ ಒಂದು ಸ್ಪೋರ್ಟ್ಸಲ್ಲಿ ಇದ್ದಿದ್ದರಿಂದ ಒಂದೊಂದು ದಿನ ನಮ್ಮದು, ಒಂದೊಂದು ದಿನ ನಮ್ದು ಆಗಲ್ಲ. ಯಾಕಂದರೆ ಸ್ಪೋರ್ಟ್ಸ್ ಅಂದ್ರೇ ಹಾಗೆ, ನಾವು ಏನು ಪ್ರೆಡಿಕ್ಟ್ ಅಂತೂ ಮಾಡೋಕ್ಕಾಗಲ್ಲ. ನೀವೇ IPL, T20 ಎಲ್ಲ ನೋಡಿರ್ತೀರ. ನಾವು ಯಾವಾಗ RCB ಗೆಲ್ಲಲ್ಲ ಅಂದ್ಕೊಂಡಿರ್ತೀವಿ, ಆವಾಗ RCB ಗೆದ್ದು ಬಂದಿದ್ದಾರೆ. ಸೊ ಆ ಥರ. ಬಟ್ ಪಾಸಿಟಿವ್ ಮೈಂಡ್ಸೆಟ್ ಹಾಗೂ ನಮ್ಮ ಒಂದು ಫೋಕಸ್ ನಾವು ಬಿಡಬಾರ್ದು. ಸೊ ಅದನ್ನು ಡೇ 1ಇಂದ ನಾನಂತೂ ಆ್ಯಸ್ ಎ ಕ್ಯಾಪ್ಟನ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಐ ಥಿಂಕ್ ಅದೇ ಅವ್ರು ಹೇಳ್ದಂಗೆ ಆ ದಿನ ನಮ್ಮದೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡೋದು ನಾವು ಮಾಡಲೇಬೇಕು. ಸೊ ಅದು ನಮ್ಮ ಒಂದು 100% ಫೀಲ್ಡಲ್ಲಿ ಕೊಡಬೇಕು. ಮತ್ತು ನೋಡೋಣ ಹೆಂಗಾಗುತ್ತೆ. ಸೊ ಏನಾಗಿದೆ ಅಂದರೆ ನಾವು ಬ್ಯಾಕ್ ಟು ಬ್ಯಾಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಡೈಲಿ. ಅದು ಮೈಸೂರು ರೋಡು ಆ ಥರ ದೂರದಿಂದ ಎಲ್ಲರೂ ಬಂದಿರೋದು. ಬಟ್ ಒಬ್ಬರು ಕೂಡ ಏನೋ ಮಾಡಬೇಕಲ್ಲ ಅಂತ ಬಂದಿಲ್ಲ, ಮನಸ್ಸಿಟ್ಟು ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಅವ್ರು ಶ್ರಮ ಪಟ್ಟಿದ್ದಾರೆ. ಐ ಥಿಂಕ್ ತುಂಬ ಎಫರ್ಟ್ಸ್ ಹಾಕಿದ್ದೀವಿ. ಬಿಕಾಸ್ ಆರ್ಟಿಸ್ಟ್ಗಳ ಲೈಫ್ ನಿಮ್ಗೆ ಗೊತ್ತು, ಬೆಳಿಗ್ಗೆ ಶೂಟು, ಸಂಜೆ ಶೂಟ್ ಅಂತ. ಇದರ ಮಧ್ಯದಲ್ಲಿ ಪ್ರಾಕ್ಟೀಸ್ ಮಾಡೋದು ಇದೆಯಲ್ಲ, ಅದು ಟೈಮ್ ಟೇಬಲ್ ಥರ ಆಗಿಬಿಟ್ಟಿತ್ತು ನಮಗೆ. ಬೆಳಿಗ್ಗೆ ಶೂಟ್ ಮಾಡೋದು, ಬರೋದು ಮನೆಗೆ, ಬ್ಯಾಗ್ ಇಟ್ಕೊಳ್ಳೋದು, ಸ್ಪೋರ್ಟ್ಸ್ ಶೂಸು ಪ್ಯಾಂಟು ಹಾಕೊಳ್ಳೋದು, ಹೋಗೋದು ಪ್ರಾಕ್ಟೀಸ್ಗೆ. ಸೊ ವಿ ಹ್ಯಾವ್ ಆಲ್ ವರ್ಕ್ ರಿಯಲಿ ಹಾರ್ಡ್.
ಅಶ್ವತಿ, ನೀವಿಬ್ಬರು ಕೂಡ ನೋಡೋದಕ್ಕೆ ಬಾರ್ಬಿ ಡಾಲ್ಸ್ ಥರ ಇದ್ದೀರಾ. ಸೊ ಹಾಗಾಗಿ ನಿಮಗೆ ಕೆಟ್ಟದಾಗ ಕಮೆಂಟ್ ಬರೋದು ತೀರಾ ಕಡಿಮೆ ಅಂತ ನನ್ನ ಒಪಿನಿಯನ್ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಇವತ್ತು ಸೋಷಿಯಲ್ ಮೀಡಿಯಾನ ತುಂಬ ಮಿಸ್ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಥರ ಕಮೆಂಟ್ ಮಾಡ್ತಾರೆ. ಬಹುಶಃ ನಿಮ್ಗೆ ಆ ಥರದ ಕಮೆಂಟ್ಸ್ ಬಂದಿರಲ್ಲ. ಇನ್ ಕೇಸ್ ಬಂದಿದ್ರೆ ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನೋದಕ್ಕೆ ಹೇಳ್ತಾರೆ ಅಕ್ಕ ತಂಗಿ ಅಂತ. ನನಗನ್ಸೋದು ಏನು ಗೊತ್ತಾ, ಬರೀ ಸೋಷಿಯಲ್ ಮೀಡಿಯಾ ಅಂತಲ್ಲ, ಎವ್ರಿ ಡೇ ಲೈಫಲ್ಲಿ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಇಟ್ಸ್ ಮೋರ್ ಲೈಕ್ ಒಂದು ಕಾಯಿನಲ್ಲಿ 2 ಫೇಸಸ್ ಇರುತ್ತಲ್ಲ. ಸೊ ನಾವು ಅದನ್ನ ಹೆಂಗೆ ತೊಗೋತೀವಿ ಅನ್ನೋದಿರುತ್ತೆ. ನಾನು ಯಾವಾಗಲೂ ನನ್ನ ಫ್ಯಾನ್ಸ್ಗೆ ಏನು ಹೇಳ್ತೀನಿ ಅಂದರೆ, ಜಸ್ಟ್ ಬ್ಲಾಕ್ ಮಾಡಿಬಿಡಿ, ನಿಮ್ಮಷ್ಟಕ್ಕೆ ಕೆಲಸ ಮಾಡ್ಕೊಂಡು ಹೋಗಿ ಅಷ್ಟೇ. ಆ್ಯಂಡ್ ಕಮೆಂಟ್ ಮಾಡೋರನ್ನ ನಾವು ಹೋಗಿ ಹುಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ನನ್ನ ಪ್ರಕಾರ ಒಬ್ಬರು ಬಂದು ನಿಮಗೆ ಮೈ ಮುಟ್ಟಿ ಏನೋ ತೊಂದರೆ ಕೊಡೋವರೆಗೂ ನೀವು ಅವ್ರನ್ನ ಬ್ಲಾಕ್ ಮಾಡ್ಬೋದಲ್ಲ. ಅಲ್ಲಿವರೆಗೂ ಹೋಗೋ ಪರಿಸ್ಥಿತಿ ಬಂದರೆ ಪೊಲೀಸ್ ಇದೆ, ಲೀಗಲಿ ಹೋಗ್ಬೋದು. ಅಲ್ಲಿವರೆಗೂ ಏನಕ್ಕೆ ಹೋಗಬೇಕು, ಲೈಕ್ ಬ್ಲಾಕ್ ಮಾಡಿ ಮುಗಿಸಿ ಅಷ್ಟೇ. ಆ್ಯಂಡ್ ನೀವು ಹೇಳ್ದಂಗೆ ನಮ್ಗೆ ಅಷ್ಟು ಜಾಸ್ತಿ ಬ್ಯಾಡ್ ಕಮೆಂಟ್ಸ್ ಬರಲ್ಲ, ದೇವ್ರ ದಯದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ. ಬಟ್ ಬರುತ್ತೆ ಒಂದೆರಡು. ಒಬ್ವಿಯಸ್ಲಿ ಯಾರಾದರೂ ಕೆಲಸ ಇಲ್ದಿರೋರು ಇರ್ತಾರಲ್ಲ, ಅವ್ರು ಮಾಡ್ತಾರೆ, ಅವ್ರಿಗೆ ಇದೇ ಕೆಲಸ ಇರೋದು. ತುಂಬ ಹುಡುಗಿರಿಗೆ ಅದು ಮೆಂಟಲಿ ಟ್ರಾಮಾ ಆಗುತ್ತೆ. ನನಗೆ ಗೊತ್ತು, ಅಕ್ಕಪಕ್ಕ ಇದ್ದವರು ತುಂಬ ಜನ ನನಗೆ ಹೇಳಿದ್ದಾರೆ, ತುಂಬ ಮೈಂಡ್ ಇದಾಗ್ತಾ ಇದೆ, ಮೆಂಟಲಿ ವೀಕ್ ಆಗ್ತಾ ಇದ್ದೀನಿ ಈ ಥರ ಕಮೆಂಟ್ಸ್ ನೋಡಿದಾಗ ಅಂತ. ಸೊ ನನ್ನ ಒಂದು ರಿಕ್ವೆಸ್ಟ್ ಈ ಮೂಲಕ, ಲೈಕ್ ಏನಾದರೂ ಕಮೆಂಟ್ ಮಾಡಬೇಕು ಅಂತಂದರೆ ಮಾಡಿ, ಚೆನ್ನಾಗಿರೋದು ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಯಾರಿಗೂ. ಬಿಕಾಸ್ ಅವ್ರವರ ಲೈಫಲ್ಲಿ ಅವ್ರವ್ರದ್ದು ಏನು ನಡೀತಾ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಅವರು ಮತ್ತೆ ಅದರಿಂದ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋ ಥರ ಆಗಬಾರ್ದು. ಸೊ ಅನಂತ್ ಅಂಬಾನಿ ಮದುವೆಯಲ್ಲಿ ನಿಮ್ಮ ಅಕ್ಕ ಭಾವನ್ನ ನೋಡಿದ್ರಿ. ಸೊ ಅವ್ರ ಸಿನಿಮಾದಿಂದ ನೀವು ಶೈನ್ ಆದಂಥವ್ರು. ಸೊ ಎಷ್ಟು ಅಂದರೆ ನೋಡಿದಾಗ ಎಷ್ಟು ಖುಷಿ ಆಯಿತು ಅಂತ. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ಆಬ್ವಿಯಸ್ಲಿ ಅವ್ರ ಕಪಲ್ ಬಗ್ಗೆ, ಐ ಮೀನ್ ಅವ್ರ ಕೆಮಿಸ್ಟ್ರಿ ಬಗ್ಗೆ ಅಂತೂ ನಾನು ಮಾತಾಡೋಕ್ಕೇನೆ ಇಲ್ಲ. ಲೈಕ್ ನನಗೇನು ಹೇಳೋಕ್ಕಿಲ್ಲ. ಕಪಲ್ ಗೋಲ್ಸ್. ಆ್ಯಂಡ್ ಅವರು ರೆಡ್ ಸಾರಿ ಹಾಕಿಬಿಟ್ಟು ರಾಧಿಕಾ ಪಂಡಿತ್ ಅವರಂತೂ ಪಕ್ಕ ಕನ್ನಡ ಹುಡುಗಿ ಥರ ಕಾಣಿಸಿದ್ದಾರೆ. ನಿಜವಾಗ್ಲೂ ಮುದ್ದಾಗಿ ಕಾಣಿಸಿದ್ದಾರೆ ಇಬ್ಬರು. ಆ್ಯಂಡ್ ನನಗೇನು ಗೊತ್ತಾ, ತುಂಬ ಹೆಮ್ಮೆ ಆಯಿತು. ಯಾಕಂದರೆ ನಾವು ಇಂಡಸ್ಟ್ರಿಗೆ ಬರೋ ಪ್ಲ್ಯಾನ್ಸ್ ಇಲ್ಲದೆ IAS ಮಾಡಬೇಕಿತ್ತು, HR ಆಗಿ ಕೆಲಸ ಮಾಡ್ತಿದ್ವಿ, MBA ಮಾಡಿದ್ದೀವಿ. ಇದ್ರ ನಡುವಿಗೆ ನಮಗೊಂದು ಹೆಂಗೆ ಗೊತ್ತಾ, ಇದು ಕೆಲವರು ಎಷ್ಟೋ ಜನ ತಿಂಗಳು ಕಟ್ಲೆ ಕಾಯ್ತಾರೆ ಒಂದು ಚಾನ್ಸ್ಗೆ. ನಾವು ಕಾಯ್ದೆ ಇದ್ದು ನಮಗೆ ಬಂದಿರೋಂಥ ಅಪರ್ಚುನಿಟಿ ಇದು ಅಂತ. ಆ ಆ್ಯಕ್ಟರ್ ಸೂಪರ್ ಸ್ಟಾರ್ ಏನು ಹೇಳ್ತೀವಿ, ಅವರು ಅಲ್ಲಿ ನೋಡೋವಾಗ ಎಷ್ಟು ಹೆಮ್ಮೆ ಆಯಿತು. ಎಷ್ಟು ಜನ ಕಾಯ್ತಿರ್ತಾರೆ ಯಶ್ ಅವ್ರನ್ನ ಸಿಗೋದಕ್ಕೆ. ಬಟ್ ನಾವು ಅಷ್ಟು ಆ್ಯಕ್ಟ್ ಮಾಡಿ ಅವರ ರಿಯಲ್ ಲೈಫಲ್ಲೂ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ತುಂಬ ಬ್ಲೆಸ್ಡ್ ಅಂತ ಅಂದ್ಕೊಂಡಿದ್ದೀವಿ. ಇಬ್ಬರು ಕೈಯಲ್ಲಿ ಎಷ್ಟೆಷ್ಟು ಸಿನಿಮಾ ಇದೆ, ಇಬ್ಬರು ಕಾಂಬಿನೇಷನಲ್ಲಿ ಸಿನಿಮಾ, ಒಂದೇ ಸಿನಿಮಾದಲ್ಲಿ ಇಬ್ಬರು ಇದ್ದೀರಾ, ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಥರ. ಟು ಬಿ ವೆರಿ ಆನೆಸ್ಟ್, ನಿಮ್ಮೆಲ್ಲರಿಗೂ ಗೊತ್ತು ಮೀಡಿಯಾದವ್ರಿಗೆ, ಲಾಸ್ಟ್ ಇಯರ್ ಅಪ್ಪ ತೀರ್ಕೊಂಡ್ರು. ಆ್ಯಂಡ್ ಇಟ್ಸ್ ಬೀನ್ ಅ ವೆರಿ ವೆರಿ ಟಫ್ ಇಯರ್ ನಮ್ಮಿಬ್ರಿಗೂ. ಅದನ್ನು ಹೇಗೆ ನಾವು ತುಂಬ ಮೀಡಿಯಾಗಳಲ್ಲಿ ನಾವು ಕಾಣಿಸ್ಕೊಂಡಿದ್ದೀವಿ. ಬಟ್ ವಿ ಬೋತ್ ಆರ್ ಫೈಟರ್ಸ್. ಯಾಕಂದರೆ ನಾವು ಅಮ್ಮನ ಬಿಟ್ಟು ಇಲ್ಲಿ ಬಂದು ನಮ್ಮ ಲೈಫ್ನ ಲೀಡ್ ಮಾಡ್ತಾಯಿದ್ವಿ. ಸೊ ಲಾಸ್ಟ್ ಇಯರ್ ವಾಸ್ ಅ ವೆರಿ ಟಫ್ ಇಯರ್. ನನ್ನ 3 ಸಿನಿಮಾಗಳು ರಿಲೀಸ್ ಆಯಿತು, ಐರಾವನ್, ಧೀರ ಸಾಮ್ರಾಟ್, ಶುಗರ್ ಫ್ಯಾಕ್ಟ್ರಿ. ಬಟ್ ನಾನು ಅದಾದಮೇಲೆ ಸಾಕಷ್ಟು ಕತೆಗಳು ಬಂತು. ಬಟ್ ಆ ಟೈಮಲ್ಲಿ ನಮ್ಮ ಅಪ್ಪ ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಮುಖ್ಯ ಆಯಿತು. ಬಿಕಾಸ್ ನಮಗೆ ಡಾಕ್ಟರ್ ಹಂಗೆ ಹೇಳಿದ್ರು, ಅವ್ರು ಎಷ್ಟು ದಿನ ಇರ್ತಾರೆ ಗೊತ್ತಿಲ್ಲ ಅಂತ. ಆ ಒಂದು ಮಾತಿಂದಾಗಿ ನಾನು ಸಿನಿಮಾ ಯಾವುದೂ ಒಪ್ಕೊಂಡಿಲ್ಲ. ಯಾವುದು ನಿಜ ಹೇಳಬೇಕಂದ್ರೆ ಈ ಕತೆ ಅಲ್ಲ, ನಾನು ಯಾರನ್ನೂ ಹೋಗಿ ಮೀಟು ಆಗಿಲ್ಲ, ನಂಗೆ ನೆನಪು ಇಲ್ಲ. ನಮ್ಮಿಬ್ಬರಿಗೆ ಕಪಲ್ ಆಫ್ ಪ್ರಾಜೆಕ್ಟ್ಸ್ ಬಂತು. ಬಟ್ ಅಷ್ಟೊಂದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಿಕಾಸ್ ಜನ ನಮ್ಮನ್ನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ನಾನು ಆ್ಯಸ್ ಎ ಲೀಡ್ ತುಂಬ ಸ್ಟೋರೀಸ್ ಕೇಳ್ತಾ ಇದ್ದೀನಿ, ಬೇರೆ ಲ್ಯಾಂಗ್ವೇಜಸಲ್ಲೂ ಬಂದಿದೆ. ಬಟ್ ಟೈಮ್ ತೊಗೋತಾ ಇದ್ದೀನಿ. ಬಂದರೆ ಕನ್ನಡದಲ್ಲೇ ನಾವು ಸಖತ್ತಾಗಿ ಇನ್ನೊಂದು ಸತಿ ಬರೋಣ, ಒಂದು ವರ್ಷ ಆಗಿ ಅಂತ. ಸೊ ನೋಡೋಣ, ನಿಮ್ಮೆಲ್ಲ ಕೃಪೆ ಇದ್ದರೆ ನಾವಿಬ್ಬರು ಇನ್ನೊಂದು ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲೇ ಕಾಯ್ತಾ ಇದ್ದೀವಿ. ನಾವಿಬ್ಬರು ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಇಡೀ ಕುಟುಂಬದ ಜವಾಬ್ದಾರಿ ಅದ್ವಿತಿ ಮೇಲೆ ಈಗ, ಎಸ್ಪೆಷಲಿ ತಂಗಿ ಜವಾಬ್ದಾರಿ. ಅಪ್ಪ ಇಲ್ಲ, ತಂಗಿ ಜವಾಬ್ದಾರಿ ಇಲ್ಲ. ಟು ಬಿ ವೆರಿ ಆನೆಸ್ಟ್, ನಮ್ಗೆ ಅಣ್ಣ ಇದ್ದಾರೆ. ಬಟ್ ನಾವು ಇಬ್ಬರೂ ಇಂಡಿಪೆಂಡೆಂಟ್. 11 ವರ್ಷದಿಂದ ನಾವು ಇಬ್ಬರೇ ಜೊತೆಗೆ ಇದ್ದಿದ್ದವರು ಬೆಂಗಳೂರಲ್ಲಿ. ಸೊ ನಾನು ಒಬ್ಬಳೇ ಅಲ್ಲ, ನನಗನ್ಸುತ್ತೆ ನಾವಿಬ್ಬರು ಒಂಥರ ತಕ್ಕಡಿಯಲ್ಲಿ ಲೈಕ್ ಹಿಂಗೆ ಇಲ್ಲ. ಇಟ್ ಈಸ್ ದ ಸೇಮ್. ನಮ್ಮ ಅಪ್ಪ ಅಮ್ಮ ಬೆಳೆಸಿರೋದೇ ಹಾಗೆ ನಮ್ಮನ್ನು. ಬಟ್ ಹೌದು, ಜವಾಬ್ದಾರಿ ನಮ್ಮಿಬ್ರಿಗೂ ಇದೆ ಇವಾಗ ತುಂಬಾ. ಬಟ್ ಪರವಾಗಿಲ್ಲ, ಇಷ್ಟು ವರ್ಷ ಬದುಕಿದ್ದೀವಿ ಅಂದರೆ ಇನ್ನೂ ಜಾಸ್ತಿ ವರ್ಷ ಕಷ್ಟಪಟ್ಟು. ನಮ್ಮಿಬ್ಬರ ನಡುವೆ ಅಕ್ಕ ತಂಗಿ ಅಂತ ಇಲ್ಲ, ಟ್ವಿನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಷ್ಟು ಮುದ್ದಾಗಿ ಮಾತಾಡ್ತಾರೆ. ಸೊ ಒಂದು ಕಾಯಿನಲ್ಲಿ 2 ಫೇಸ್ ಇರುತ್ತೆ. ಸೊ ನಾವಿಬ್ಬರು ಒಂದು ತಕ್ಕಡಿ ಥರ. ಸೊ ಮೇಲೆ ಕೆಳಗೆ ಹೋಗಬಾರ್ದು, ಒಟ್ಟಿಗೆ ಇರಬೇಕು ಅನ್ನೋದು. ಯಾರು ಇವತ್ತಿನ ಜನ್ರೇಷನಲ್ಲಿ ಯಾವ ಅಕ್ಕ ತಂಗಿನೂ ಈ ಥರದ್ದು, ಅಂದರೆ ತುಂಬ ಜನರಲ್ಲಿ ಈ ಥರದ್ದು ಬರಲ್ಲ. ಡಿಫ್ರೆನ್ಷಿಯೇಟ್ ಇದ್ದೇ ಇರುತ್ತೆ ಇಬ್ಬರ ಮಧ್ಯೆ, ಮನಸ್ತಾಪಗಳು ಅದು ಇದು ಅಂತ. ಸೊ ಒಟ್ಟಿಗೆ ಇದ್ದಾರೆ. ಹೀಗೆ ಖುಷಿಯಾಗಿರಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಲಿ. ಕ್ವೀನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಮೈಸೂರು ಕ್ವೀನ್ಸ್ ತಂಡವನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ. ಸೊ ಅವರ ಪರಿಶ್ರಮಕ್ಕೆ, ಅವರ ಹಾರ್ಡ್ ವರ್ಕ್ಗೆ, ಅವರು ಫೀಲ್ಡಲ್ಲಿ ಹಿಡಿದು
ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದ್ದಾರೆ. ಸೊ ನೋಡೋಣ ಮೈಸೂರು ಕ್ವೀನ್ಸ್ಗೆ ಈ ಒಂದು ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ ಕಪ್ಪು ಮುಡಿಗೇರುತ್ತಾ ಅನ್ನೋದನ್ನು. ಸೊ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.